ಮೈಕ್ರೋ ಫೈನಾನ್ಸ್ ಹಾವಳಿ ಹಿನ್ನೆಲೆಯಲ್ಲಿ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥದ್ದು, ಒಂದಷ್ಟು ಜನ ಬೀದಿಗೆ ಬಿದ್ದಿರುವಂಥದ್ದು, ಮಹಿಳೆಯರು ಮಾಂಗಲ್ಯ ಸರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರವಾನೆ ಮಾಡಿ ಮಾಂಗಲ್ಯ ಉಳಿಸಿ ಅಂತ ಹೇಳ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಸಾಕಷ್ಟು ಕೂಡ ಸಫರ್ ಆಗ್ತಾ ಇರುತ್ತೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಮಾಡ್ತಾ ಇರುವಂಥದ್ದು, ಮೆಗಾ ಕವರೇಜ್ ಅನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾದಂಥ ಚಲವಾದ್ ನಾರಾಯಣಸ್ವಾಮಿ ನನ್ನ ಜೊತೆ ಇದ್ದಾರೆ. ಸರ್, ನಾವು ಬೆಳಗ್ಗೆಯಿಂದ ಅಭಿಯಾನ ಮಾಡ್ತಾ ಇರುವಂಥದ್ದು, ಮೆಗಾ ಕವರೇಜು, ಮೈಕ್ರೋ ಫೈನಾನ್ಸ್ ಹಾವಳಿ ಸಂಬಂಧಪಟ್ಟ ನಿಮ್ಮ ರಿಯಾಕ್ಷನ್? ಬಹಳ ಸಂತೋಷದ ಸಂಗತಿ. ಜನರ ಕಣ್ತೆರೆಸ್ತಕ್ಕಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಅಂತಂದರೆ ನನಗೆ ಭಾಳ ಸಂತೋಷ ಆಯಿತು. ನಾನೊಂದು 10 ದಿವಸದಿಂದ ಗಮನಿಸ್ತಾ ಇದ್ದೇನೆ. ಕಿಡ್ನಿ ಮಾರಿ ಮೈಕ್ರೋ ಫೈನಾನ್ಸ್ನವ್ರಿಗೆ ಸಾಲ ತೀರಿಸುವಂಥ ಪರಿಸ್ಥಿತಿ ಬಂದಿದೆ ರಾಮನಗರದಲ್ಲಿ. ಅದೇ ಒಂದು ಮಗುವನ್ನು ಹೊರಗಡೆಗೆ ಹಾಕಿ ಮನೆ ಬೀಗ ಹಾಕಿ ಹೋಗಿರೋಂಥದ್ದನ್ನು ನೋಡಿದ್ದೇವೆ. ಈಗ ಅನೇಕರು ಸೂಸೈಡ್ ಮಾಡ್ಕೊಂಡಿರೋದನ್ನು ದಿನ ಗಮನಿಸ್ತಾ ಇದ್ದೀವಿ. ಇಂಥವೆಲ್ಲ ಪರಿಸ್ಥಿತಿ ಆದರೆ ಮುಖ್ಯಮಂತ್ರಿಗೆ ಇನ್ನು ತಾಲಿ ಅಲ್ಲದೆ ಇನ್ನೇನು ಕಳಿಸ್ತಾರೆ ವಾಪಸ್ಸು? ಇನ್ನು ಅವ್ರು ಹುಟ್ಟು ಬಟ್ಟೆಗಳನ್ನು ನಾವು ತೀರ್ಕೊಂಡ ಮೇಲೆ ಬಟ್ಟೆಗಳನ್ನು ಬಿಚ್ಚಾಕ್ತಾರೆ, ಅದನ್ನು ಕಳ್ಸೋಕ್ಕಾಗತ್ತಾ? ಇನ್ಯಾವಾಗ ಈ ಸರ್ಕಾರ ಎಚ್ಚೆತ್ಕೊಳ್ತದೆ ನನಗೆ ಅರ್ಥ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಸ್ವಲ್ಪ ಎಲ್ಲದಕ್ಕೂ ಉಡಾಪೆ ಉತ್ತರಗಳನ್ನು ಕೊಟ್ಕೊಂಡು ಜನರ ಸಂಕಷ್ಟಕ್ಕೆ ಪರಿಹಾರಗಳನ್ನು ಕೊಡೋದನ್ನು ಮರೆತು, ನಾನು ಮುಖ್ಯಮಂತ್ರಿಯಾಗಿ ಇನ್ನೂ 3 ಪೂರ್ತಿ ನಾನೇ ಇರ್ತೀನಿ ಅಂತ ಒಬ್ಬರು, ಇಲ್ಲ ನಂದು ಆಯಿತು ನನ್ನ ಅವಧಿ ಇದು ಅಂತ ಒಬ್ಬರು. ಇಂಥದ್ರಲ್ಲಿ ನೀವಿದ್ದರೆ ನಾಚಿಕೆ ಆಗಲ್ವಾ ಈ ಸರ್ಕಾರಕ್ಕೆ? ಇದರಿಂದ ನೀವು ಹೇಳ್ದಂಗೆ ಇನ್ನೇನಾದರೂ ಇನ್ನೊಂದು 2-3 ದಿನ ಇದೇ ರೀತಿ ನಿದ್ದೆ ಮಾಡಿದರೆ ಈ ಸರ್ಕಾರ ಎಲ್ಲ ಬೀದಿಯಲ್ಲಿ ಬಂದು ನಿಲ್ತಾರೆ ಬಡಿಗೆ ಇಟ್ಕೊಂಡು ಜನ. ಹಾವಳಿ ಸಂಬಂಧಪಟ್ಟಕ್ಕೆ ರಾಜ್ಯಾದ್ಯಂತ ಅದರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಆ ಹಾವಳಿಯಿಂದ ಜನ ಬೇಸತ್ತಿರುವಂಥದ್ದು. ಸರ್ಕಾರ ಇಷ್ಟು ದಿನ ಬೇಕಾಯ್ತಾ ಎಚ್ಚೆತ್ಕೊಳ್ಳೋಕ್ಕೆ ಅಂತ? ಲೇಟ್ ಆಯಿತು ಅಂತ ಅನಿಸ್ತಾ ಇಲ್ವಾ? ಲೇಟ್ ಆಗಿದೆ. ಜೊತೆಗೆ ಕ್ರಮ ಜರುಗಿಸೋದ್ರಲ್ಲಿ ಅವರು ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಇಡೀ ಭಾರತೀಯ ಜನತಾ ಪಕ್ಷ, ಜನತಾದಳ ಎಲ್ಲರನ್ನು ಸೇರಿಸ್ಕೊಂಡು ನಾವು ಬೀದಿಗಿಳಿತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ, ನಾವು ಮಾಡ್ತೇವೆ. ಋಣಮುಕ್ತ ಕಾಯ್ದೆ ಅಂತ ಒಂದು ಕಾಯ್ದೆ ಬಂದಿತ್ತು, ಅದು ಹಂಗೆ ಕೊಂಡು ನಿಂತೋಯ್ತು. ಏನು ಹೇಳ್ತೀರಿ ಸರ್ ಸಂಬಂಧಪಟ್ಟ? ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆ ಋಣಮುಕ್ತ ಕಾಯ್ದೆ ಅಂತ ಬಂತು. ಯಾರೇ ಆಗಿರಲಿ ಫೈನಾನ್ಸ್ ಕೊಟ್ಟಿರ್ಬೋದು, ನೀವು ಕಾನೂನಾತ್ಮಕವಾಗಿ ನಡ್ಕೊಳ್ಬೇಕು, ಮನೆಗಳಲ್ಲಿ ಹೋಗೋದು ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ. ಯಾರು 2 ವೀಲರ್ ಏನಾದರೂ ತೊಗೊಂಡೋಗಿದ್ರು ಎಲ್ಲಿ ಅದು ಇರ್ತದೋ ಅಲ್ಲೇ ಬೀಗ ಕಿತ್ಕೊಂಡು ಕಳಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಸಣ್ಣ ಪುಟ್ಟ ಲೋನ್ಗಳನ್ನು ತೊಗೊಂಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ 10 ಸಾರಿ ಅವ್ರಿಗೋಗಿ ಹಿಂಸೆ ಕೊಡ್ತಾರೆ. ಅವರು ಅಪಮಾನಕ್ಕೆ ಈಡಾಗಿ ನಮ್ಮ ಪಕ್ಕದ ಮನೆಯವ್ರು ನೋಡಿದ್ರು, ಅವ್ರು ನೋಡಿದ್ರು, ಇವ್ರು ನೋಡಿದ್ರು ಅಂತೇಳಿ ಅಪಮಾನ ಆಯಿತು ಅಂತೇಳಿ ಅವರು ಸೂಸೈಡ್ ಮಾಡ್ಕೊಳ್ತಾರೆ. ಈ ರೀತಿ ಆದರೆ ಜನರ ಪರಿಸ್ಥಿತಿಯನ್ನು ಕೇಳೋರು ಯಾರು? ಈ ಸರ್ಕಾರ ಹೇಳ್ತದೆ ಏನು ನಾವು ಒಂದು ತಿಂಗಳಿಗೆ ಮನೆ ಒಡತಿಗೆ 2,000 ರೂಪಾಯಿ ಕೊಟ್ಬಿಟ್ವಿ, ಬೋರ್ವೆಲ್ ಹಾಕ್ಸ್ಕೊಂಬಿಟ್ರಂತೆ. ಬೋರ್ವೆಲ್ ಹಾಕ್ಸ್ಕೊಂಬಿಡಕ್ಕಾಗ್ತದೆ ಇವ್ರು ಕೊಟ್ಟಿದ್ದ ದುಡ್ಡಲ್ಲಿ? ಕಾರ್ ತೊಗೊಂಡ್ಬಿಟ್ರಂತೆ. ಏನು ಸುಳ್ಳು ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಮಾಡಿಸಿ ಇವತ್ತು ಜನರನ್ನ ದಾರಿ ತಪ್ಪಿಸಿ ಹಾಳು ಮಾಡ್ತಾ ಇದೆ ಈ ಸರ್ಕಾರ. ಇದು ಜನರನ್ನು ಹಾಳು ಮಾಡುವ ಸರ್ಕಾರವೇ ಹೊರತು ಉದ್ಧಾರ ಮಾಡುವ ಸರ್ಕಾರ ಅಲ್ಲ. ಮೈಕ್ರೋ ಫೈನಾನ್ಸ್ ಅವಳಿಗೆ ಇಮಿಡಿಯೇಟ್ ಕಡಿವಾಣ ಹಾಕ್ಲಿ ಅನ್ನೋ ಮುಂದೆ ಭಾಳ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ನಾವು ಕೂಡ ಬೀದಿಗಿಳಿಯತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಧ್ಯಕ್ಷರು ನಾವು ಮಾತಾಡ್ಕೊಂಡಿದ್ದೇವೆ. ಈಗಲೇ 2-3 ದಿವಸ ಕಾದು ನೋಡ್ತೇವೆ. ಇದು ಕ್ರಮ ಜರುಗಿಸಲಿಲ್ಲ ಅಂತಂದರೆ ನಾವು ಬೀದಿಗಿಳಿಯತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಇಲ್ಲ, ಅದು ಇದೆ, ಜಾರಿಯಲ್ಲೇ ಇದೆ. ಜಾರಿಯಲ್ಲೇ ಇವರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಒಳ್ಳೆ ಕಾರ್ಯಕ್ರಮ ನೋಡಿ, ಕಾರ್ಯಕ್ರಮಗಳು ಯಾರಿಗೇ ಆಗಲಿ ಒಳ್ಳೆ ಜನರಿಗೆ ಒಳ್ಳೇದಾಗದೆ ಆಗಲಿಕ್ಕೆ ಕಾರ್ಯಕ್ರಮಗಳಿರೋದು ಮಾಡಬೇಕು. ಅದು ಸಮಸ್ಯೆಗಳನ್ನ ಈಗ ಅವ್ರಿಗೆ ಅಧಿಕಾರಗಳು ಬೇಕೇ ಹೊರತು ಲೂಟಿ ಮಾಡೋಕ್ಕೆ ಅವಕಾಶಗಳು ಬೇಕೇ ಹೊರತು ಜನರ ಸಮಸ್ಯೆಗಳ ಪರಿಹಾರಕ್ಕೆ ಏನು ಬೇಕಾಗಿಲ್ಲ ಅವ್ರಿಗೆ. ಬಹಳ ಪ್ರಮುಖವಾದ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ, ಆನ್ಲೈನ್ ಗೇಮಿಂಗು ಸಂಬಂಧಪಟ್ಟಂತೆ. ಅದು ಎಲ್ಲ ಕಡೆ ಕೂಡ ಆನ್ಲೈನ್ ಗೇಮಿಂಗ್ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪ ಆಯಿತು. ಸಾಕಷ್ಟು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಅದಕ್ಕೆ ಅಪೋಸ್ ಮಾಡಿದ್ರೆ ಆನ್ಲೈನ್ ಗೇಮಿಂಗ್ ಬಗ್ಗೆ ಏನನ್ಸುತ್ತೆ ಸಂಬಂಧಪಟ್ಟ? ನಾನೇ ಪ್ರಸ್ತಾಪ ಮಾಡಿದ್ದೆ, ಕೇಂದ್ರದ ಗೃಹ ಸಚಿವರಿಗೂ ಪತ್ರ ಬರೆದಿದ್ದೇನೆ. ಮೊದಲು ಇಮ್ಮಿಡಿಯೇಟ್ಲಿ ಇದನ್ನು ತಡೆ ಹಿಡಿಯತಕ್ಕಂಥ ಕೆಲಸವನ್ನು ಮಾಡಿ. ಈ ಆನ್ಲೈನ್ ಗೇಮಿಂಗ್ಗಳಿಂದ ಯುವಕರು ಹಾಳಾಗ್ತಿದ್ದಾರೆ. ಕೆಲಸಕ್ಕೆ ಹೋಗ್ತಿದ್ದವರು 2 ಲಕ್ಷ ಸಂಬಳ ತೊಗೊಳ್ತಿದ್ದವರು, 1 ಲಕ್ಷ ರೂಪಾಯಿ ಸಂಬಳ ತೊಗೊಳ್ತಿದ್ದವರು ಕೆಲಸಕ್ಕೆ ಹೋಗೋದು ಬಿಟ್ಟು ಮನೇಲಿ ಕೂತ್ಕೊಂಡು ಗೇಮ್ ಆಡ್ತಾರೆ. ದುಡ್ಡು ಕಟ್ಟಿ ಆಡಿ ಕೊನೆಯಲ್ಲಿ ಎಲ್ಲ ಸೋತು ಸಾಲಗಳು ಮಾಡ್ಕೊಂಡು ಕೊನೆಯಲ್ಲಿ ಪ್ರಾಣ ತ್ಯಾಗಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಗೆ ಇದು ತರ್ತಾ ಇದೆ. ಇದರಿಂದ ಯಾರೋ ಕೆಲವು ರಾಜಕಾರಣಿಗಳಿಗೆ ಇದರಿಂದ ಅನುಕೂಲ ಆಗಬಹುದು. ನಾನು ಕೇಳ್ಪಟ್ಟಿದ್ದೀನಿ, ನಾನು ಅದನ್ನು ಕೂಡ ಹುಡುಕಿಸ್ತಾ ಇದ್ದೀನಿ.
ಕರ್ನಾಟಕದಲ್ಲೂ ಕೆಲವು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಅದೇ ಅವರೇ ಕಂಪನಿಗಳು ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದನ್ನು ಹುಡುಕ್ಸ್ತಾ ಇದ್ದೀನಿ ಯಾರು ಅಂತ. ಅಂದರೆ ಆನ್ಲೈನ್ ಗೇಮಿಂಗಲ್ಲಿ ಬಿಸ್ನೆಸ್ ಮಾಡಿರೋದು ಅಥವಾ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂಥದ್ದು ಇದ್ರ ಹಿಂದೆ ಕೆಲವು ಸಚಿವರು ಕೂಡ ಇದ್ದಾರೆ ಅಂತ ಹೇಳಿ. ಕೆಲವರು ಇದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಬಟ್ ಅದನ್ನು ನಾನು ಸಡನ್ನಾಗಿ ಏನು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾನು ಕೂಡ ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕಾಗಿದೆ. ತಿಳ್ಕೊಂಡ ಮೇಲೆ ಅದನ್ನು ಬಯಲಿಗೆ ತರ್ತೇನೆ. ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಹೇಳಿಕೆ ಮತ್ತು ಸಾಕಷ್ಟು ಪ್ರಮುಖವಾದಂಥ ಹೇಳಿಕೆ. ಅಂದರೆ ಕೇವಲ ಇದು ನಿಮ್ಗೆ ಯಾರಾದರೂ ಹೇಳಿದ್ರಾ ಅಥವಾ ಹೇಗಾಗಿ ಅಂದರೆ ಹೇಳಿದ್ದಾರೆ. ಯಾಕೆಂತಂದರೆ ಆಡೋರೇ ಹೇಳಿದ್ದಾರೆ. ಕೆಲವರೆಲ್ಲನೂ ಇಂತಿನ ಅವರು ಕಂಪನಿಗಳು ಮಾಡಿದ್ದಾರೆ. ಆ ಕಂಪನಿಗಳಿಗೆಲ್ಲ ಅವರೆಲ್ಲ ಪಾರ್ಟ್ನರ್ಸ್ ಇದ್ದಾರೆ, ಅವ್ರ ಇನ್ವೆಸ್ಟ್ಮೆಂಟಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಯಾರು ಅಂತ ನಾನು ಅದು ಅವ್ರು ಯಾರೇ ಬೇಕಾದ್ರೂ ಹೇಳ್ಬೋದು. ಬಟ್ ನಾನು ಕ್ಲಾರಿಫೈ ಮಾಡ್ಕೊಳ್ಳದೆ ನಾನು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಹುಡುಕುವಂಥ ಕೆಲಸ ಮಾಡ್ತಾ ಇದ್ದೀನಿ. ಬೇನಾಮಿಯಲ್ಲಿ ಮಾಡಿದ್ದಾರೆ ಅಂತ ಬೇನಾಮಿಯಲ್ಲಿ ಮಾಡಿದ್ದಾರೆ ಅಂತ. ಹೌದೌದು, ಬೇನಾಮಿಗಳಲ್ಲಿ ಮಾಡಿದ್ದಾರೆ ಅಂತಿದೆ. ಯಾರು ಅಧಿಕಾರಿಗಳು ಹೇಳಿದ್ರ ಅಥವಾ ಮಾಹಿತಿ ಈ ರೀತಿ ಬಂದ ಸರ್? ಇಲ್ಲ, ಮಾಹಿತಿ ಇದೆ. ಅದಕ್ಕೆ ಕೆಲವರು ಗೊತ್ತಿರೋರೆಲ್ಲ ಹೇಳ್ತಾರೆ. ಈ ರಾಜಕೀಯದಲ್ಲಿ ಏನಂತಂದರೆ ನಾವು ಅವ್ರ ಹೆಸರು ಹೇಳಿದರೆ ಅವ್ರ ಮೇಲೆ ಮುಗಿಬೀಳ್ತಾರೆ. ಯಾಕೆ ಬೇಕು? ಅದರಿಂದಾಗಿ ಯಾವುದು ಹೇಳೋದು ಬೇಡ. ನಮ್ಮ ಗಮನಕ್ಕೆ ಬಂದ ಮೇಲೆ ನಮ್ಮದೇ ರೀತಿಯಲ್ಲಿ ನಾವು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಮಾತಾಡಬೇಕು. ಸರ್ಕಾರ ಆನ್ಲೈನ್ ಅಂದರೆ ಯಾರು ಸಚಿವರು ಯಾರು ಇನ್ವಾಲ್ವ್ಮೆಂಟ್ ಇಲ್ಲ, ಬೇನಾಮಿ ಇಲ್ಲ ಅಂದರೆ ಇಮೇಟ್ ಕ್ರಮ ಕೈಗೊಳ್ಬೋದಲ್ವಾ ಸರ್? ನಿಮ್ಮ ಅದನ್ನೇ ನಾನು ಹೇಳೋದು. ಸರ್ಕಾರ ಯಾಕೆ ಮೀನಮೇಷ ಎಣಿಸುತ್ತೆ? ಕ್ರಮ ಜರುಗಿಸ್ಲಿಕ್ಕೆ ಯಾರೋ ಪ್ರಭಾವಿಗಳಿದ್ದರೆ ಮೀನಮೇಷ ಎಣಿಸುತ್ತೆ, ಇಲ್ಲ ಅಂತಂತಂದ್ರೆ ಕ್ರಮ ಜರುಗಿಸುತ್ತೆ. ಆನ್ಲೈನ್ ವಿರುದ್ಧ ಕ್ರಮ ಕೈಗೊಂಡ್ರೆ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ನೋಡಿ, ಅದಂಥ ಪುಣ್ಯ ಕಾರ್ಯ ಬೇರೆ ಯಾವುದೂ ಇಲ್ಲ. ನೀವು ಅದನ್ನು ತಡೆದು ಈ ಮೈಕ್ರೋ ಫೈನಾನ್ಸಲ್ಲಿ ಏನಿದೆ, ಸಂದರ್ಭಕ್ಕೊಂದಷ್ಟು ದುಡ್ಡು ಕೊಡ್ತಾರೆ, ಅದಾದ ಮೇಲೆ ಅವರು ಪ್ರಾಣ ಹಿಂಡ್ತಾರೆ. ಇಲ್ಲಿ ದುಡ್ಡು ಕೊಟ್ಟು ಪ್ರಾಣ ಹಿಂಡ್ತಾರೆ, ಇಲ್ಲಿ ದುಡ್ಡು ಕೊಡೋದಿಲ್ಲ, ಏನೂ ಇಲ್ಲದೆ ಪ್ರಾಣ ತೆಗಿತಾರೆ. ಈ ಎರಡೂ ಕೂಡ ತಪ್ಪೆ. ಆ ಕಾರಣದಿಂದ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕು. ನಿಷೇಧ ಮಾಡ್ಬೇಕಂತ ಹೇಳಿ ಅದನ್ನು ನಿಷೇಧ ಮಾಡಿಬಿಡಬೇಕು. ಈ ಮೈಕ್ರೋ ಫೈನಾನ್ಸನ್ನು ಸಂಪೂರ್ಣವಾಗಿ ಹತೋಟಿಗಿಟ್ಟು ಅವ್ರು ಯಾರು ಕೊಟ್ಟಿದ್ದಾರೋ ಅವ್ರು ಹೋಗಿ ಯಾರಿಗೂ ತೊಂದರೆ ಕೊಡದಿದ್ದಂಗೆ ಮಾಡಿ, ಯಾರೂ ಕೂಡ ಪ್ರಾಣತ್ಯಾಗಗಳನ್ನು ಮಾಡಲಾರದಂಥ ಪರಿಸ್ಥಿತಿಗೆ ಈ ಸರ್ಕಾರ ತರಬೇಕು ಅಂತೇಳಿ ನನ್ನ ಆಗ್ರಹ. ಸರ್ಕಾರಕ್ಕೆ ಆನ್ಲೈನ್ ಗೇಮಿಂಗ್ನ ನಿಷೇಧ ಮಾಡುವಂಥ ಅಧಿಕಾರ ವ್ಯಾಪ್ತಿ ಇದೆ ಅಂತ ಅನ್ಸುತ್ತೆ ಸರ್? ಇದೆ, ಯಾಕಿಲ್ಲ? ಎಲ್ಲ ಕಾನೂನು. ಕೊಡೋರು ಯಾರು? ಸರ್ಕಾರ. ತಡೆ ಹಿಡಿಯೋರು ಯಾರು? ಸರ್ಕಾರ. ಯಾರೇ ಕೊಡೋದು ಮಾತ್ರ ನನ್ನ ಅಧಿಕಾರ, ತಡೆ ಹಿಡಿಯೋದು ನನ್ನ ಅಧಿಕಾರ ಅಲ್ಲ ಅನ್ನೋಕ್ಕೆ ಸರ್ಕಾರಕ್ಕೆ ಮತ್ತೆ ಇನ್ನೆಂಥ ಸರ್ಕಾರ ಅದು? ಎಲ್ಲರೂ ಆಗತ್ತೆ, ಹಾಗೆ ಆಗತ್ತೆ. ಅಮಿತ್ ಶಾ ಪತ್ರ ಬರೆದಿದ್ದಾರೆ ಸರ್? ನಾನು ಅಮಿತ್ ಶಾ ಅವ್ರಿಗೂ ಪತ್ರ ಬರೆದಿದ್ದೀನಿ. ಇದು ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಸೂಸೈಡ್ ಮಾಡ್ಕೊಂಡ ಮಟ್ಟಕ್ಕೆ ಬಂದಿರುವಂಥದ್ದು, ಇದನ್ನ ಕಡಿವಾಣ ಹಾಕ್ಬೇಕಂತ. ಜೊತೆಗೆ ಒಂದು ಮಹತ್ತರವಾದಂಥ ವಿಚಾರ ಹೇಳಿರುವಂಥದ್ದು, ಆನ್ಲೈನ್ ಗೇಮಿಂಗ್ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಏನು ಗಂಭೀರತೆ ಪಡ್ಕೊಂಡಿರುವಂಥದ್ದು, ಇದರಿಂದ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು, ಆತ್ಮಹತ್ಯೆಗಳು ಕೂಡ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಬೇನಾಮಿಯಲ್ಲಿ ಕೂಡ ಒಂದಷ್ಟು ಸಚಿವರು ರಾಜಕಾರಣ ಕೂಡ ಇರುವ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸಿರುವಂಥ. ಕ್ಯಾಮರಾ ಪರ್ಸನ್ ಸದಾ ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು.